ಚಾಕ್ಲೇಟ್ ನೋಡೋಕೆ ಮಸ್ತ್ ಮಾಡ್ತಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಆಯುಕ್ತ ಎಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದ್ದೀವಿ. ಸೊ ನೋಡೋಣ, ಇವತ್ತು ನಾನು ಸುಮಾರು 4:30 ವ್ಲಾಗ್ ಶುರು ಮಾಡ್ಕೊಂಡಿನಿ. ಹೆಂಗಾಗ್ತೈತಿ ಏನು ಎಂತ ಇವತ್ತಿಂದ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಶೇರ್ ಮಾಡ್ತೀನಿ. ಇಲ್ಲಾಂದ್ರೆ ಮತ್ತು ನಾಳೆ ನೆಕ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ ಅಂತ. ಸೊ ಬರ್ರಿ ವಿಡಿಯೋನ ಶುರು ಮಾಡೋಣ ಅಂತ. ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸೊ ಇನ್ನೊಂದೇನಂದ್ರೆ ಬಿಗ್ ಬಾಸ್ ಅಪ್ಡೇಟು ಕೊಟ್ಟಿಲ್ಲ, ವ್ಲಾಗು ನಾನು ಸರಿಯಾಗಿ ಹಾಕಿಲ್ಲ. ಯಾಕಂತಂದ್ರೆ ನಾನು ಆಲ್ರೆಡಿ ಹೇಳೀನಿ ನನ್ನ ಫೋನ್ ಸರಿ ಇಲ್ಲ, ವರ್ಕ್ ಆಗವಲ್ದು ಅಂಥೇಳಿ. 2 ಸಲ ನಾವು ರಿಪೇರಿ ಮಾಡೋಕ್ಕೆ ಕೊಟ್ರೂ ಸರಿ ಆಗವಲ್ದು. ಸೊ ಹಸ್ಬೆಂಡು ಲಂಚ್ ಬ್ರೇಕಿಗೆ ಅದು ಬಂದಾಗ ಅವ್ರ ಫೋನ್ ತೊಗೊಂಡು ವಿಡಿಯೋ ಮಾಡಿರ್ತೀನಿ. ಆಮೇಲೆ ಎಡಿಟೂ ಅವ್ರದ್ರಾಗ ಮಾಡಿ ನಾನು ಲಾಗಿನ್ ಆಗಿ ಅಪ್ಲೋಡ್ ಮಾಡಬೇಕು. ಸೊ ಹಂಗಾಗಿ ಹಾಕೋಕ್ಕಾಗವಲ್ದು, ಯಾವಾಗ ಸರಿ ಹೋಗುತ್ತಾ ನೋಡೋಣ ಅಂತ. ಸೊ ಬರೀ ವಿಡಿಯೋನ ಶುರು ಮಾಡೋಣ. ಹಾಗೆ ಮಳೆ ನೋಡ್ಯಾಕತ್ತೈತೆ ನಮ್ಮ ಕಡೆ. ಇನ್ನೊಂದೇನಂದ್ರೆ ಜೋರು ಬಿಸಿಲಿರ್ತೈತಿ, ಆವಾಗ ಮಳೆ ಶುರು ಆಗ್ತೈತಿ. ಇಲ್ಲಾಂದ್ರೆ ಒಂದು 10 ಮಿನಿಟ್ಸ್ ಜೋರು ಮಳೆ ಬರ್ತೈತಿ, ಆಮೇಲೆ ಸೈಲೆಂಟ್ ಆಗಿಬಿಡುತ್ತೆ ಈ ರೀತಿ. ಆದರೂ ಮಳೆ ಬಂದಾಗ ವಾತಾವರಣ ನೋಡೋಕೆ ಸೂಪರ್ ನೋಡ್ರಿ. ನಿಮ್ಮ ಕಡೆ ಮಳೆ ಆಗೈತನಂತ ತಿಳಿಸ್ರಿ ಕಮೆಂಟ್ ಸೆಕ್ಷನ್ ಒಳಗೆ. ಹೆಂಗೂ ಮಳೆ ಬರತ್ತಿತ್ತು. ಹಸ್ಬೆಂಡ್ ಒಂದು ಸ್ವಲ್ಪ ಬೆಲ್ಲದ ಚಹಾ ಮಾಡಂತ ಹೇಳಿದರು. ಆಲ್ಮೋಸ್ಟ್ ಯಾವಾಗಲೂ ನಾನು ಬೆಲ್ಲದ ಚಾನೇ ಮಾಡ್ತೀನಿ. ಆ ಟೇಸ್ಟ್ ಮುಂದೆ ಸಕ್ಕರೆ ಏನೂ ಅಲ್ಲ ನೋಡ್ರಿ. ಆದಷ್ಟು ಸಕ್ಕರೆ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ನಾನು 2 ವರ್ಷದಿಂದ ಸಕ್ಕರೆ ಯೂಸ್ ಮಾಡಿಲ್ಲ ಅಂದ್ಕೊತೀನಿ. ಅಂದ್ರೆ ಮಿಡ್ಲಲ್ಲಿ ಒಂದೊಂದು ದಿನ ಯಾರಾದರೂ ಬಂದಾಗ, ಯಾರ ಮನೆಗೂ ಹೋದಾಗ ಮಿಸ್ ಆಗಿ ಚಹಾ ಕುಡ್ದಿರ್ತೀವಿ ಸಕ್ಕರೆ ಹಾಕಿದ್ದು ಬಿಟ್ರೆ. ಸಕ್ಕರೆ ಚಹಾ ಅಂತೂ ಫುಲ್ ಅವಾಯ್ಡ್ ಮಾಡೀವಿ. ಬೆಲ್ಲದ ಚಹಾ ಅಂತೂ ಸೂಪರ್ ಇರ್ತೈತಿ. ನೀವು ಯಾರೆಲ್ಲ ರೂಢಿ ಇಲ್ಲ ಖಂಡಿತ ರೂಢಿ ಮಾಡ್ಕೊಳ್ರಿ. ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಈಗ ಚಹಾ ಮಾಡಿ ಹಸ್ಬೆಂಡ್ಗೆ ಚಹಾ ಟೋಸ್ಟು ಕೂಡ ಹತ್ತೀನಿ. ಅವರು ಮನೆಯಾಗಿದ್ದಾಗ ಈ ರೀತಿ ನಾನು ಏನಾದರೂ ಪದೇ ಪದೇ ಕೇಳ್ತಿರ್ತೀನಿ, ಜ್ಯೂಸ್ ಬೇಕಾ ಚಹಾ ಬೇಕಾ ಅಂತೇಳಿ ಮಾಡಿ ಕೊಟ್ಟಿರ್ತೀನಿ. ಮಳೆನೂ ಬರತ್ತಿತ್ತು. ಆಮೇಲೆ ಸ್ವಲ್ಪ ಫುಲ್ಲು ಮೋಡ ಆಗಿಬಿಟ್ಟಿತ್ತು. ಹಾಗಾಗಿ ಬಿಸಿ ಚಹಾ ಕುಡಿದು ಹೊರಗಡೆ ಹೋದ್ರಾಯ್ತು ಅಂಥೇಳಿ. ಫ್ರೆಂಡ್ಸ್, ಈಗ ಸಾಯಂಕಾಲ ನಾನು ಹಸ್ಬೆಂಡ್ ಹೊರಗೆ ಬಂದಿದ್ವಿ. ಗ್ರಾಸರಿ ತೊಗೊಂಡ್ರಾಯ್ತು, ಮಂತ್ಲಿ ಗ್ರಾಸರಿ ಅಂಥೇಳಿ. ಈ ತಿಂಗಳು ನಾನು ಲೇಟಾಗಿ ತೊಗೊಂಡೆ, ಯಾಕಂದ್ರೆ ಇತ್ತು ಮುಂಚೆದು. ಹಂಗಾಗಿ ಸೊ ಆಮೇಲೆ ಪಿಜ್ಜಾ ತಿಂದ್ರಾಯ್ತು ಅಂತೇಳಿ. ಭಾಳ ದಿನ ಆಗಿತ್ತು ಪಿಜ್ಜಾ ತಿಂದು. ಹಸ್ಬೆಂಡ್ಗೆ ನನಗೆ ಇಬ್ಬರಿಗೂ ಕ್ರೇವಿಂಗ್ ಆಗಿಬಿಟ್ಟಿತ್ತು. ಆಮೇಲೆ ನನಗೆ ಚಾಕ್ಲೇಟ್ ಲಾವಾ ಕೇಕ್ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ನಿಮಗೂ ಇಷ್ಟ ಆಗ್ತೈತೆ ಅನ್ನೋ ತಿಳಿಸ್ರಿ. ಸೊ ಅಲ್ಲಿ ಪಿಜ್ಜಾ ತಿಂದು ಲಾವಾ ಕೇಕ್ ತಿನ್ಕೊಂಡು ಗ್ರಾಸರಿ ತೊಗೊಂಡು ಮನೆಗೆ ಬಂದ್ವಿ. ಏನಂದ್ರೆ ಈ ಸಲ ನಾನು ಲೇಟಾಗಿ ಯಾಕೆ ತೊಗೊಂಡಿನಿ ಅಂದ್ರೆ ಮುಂಚೆ ಇತ್ತು ಸ್ವಲ್ಪ, ಹಂಗಾಗಿ. ಆಮೇಲೆ ಇನ್ನೊಂದು ಏನಂದ್ರೆ ನಾನು 1 ತಿಂಗಳು 2 ತಿಂಗಳಿಗೆ ಆಗೋಷ್ಟು ತೊಗೊಂಬಂದುಬಿಡ್ತಿದ್ವಿ. ಈ ಸಲ ನಾನು ಏನಂದ್ರೆ ಕಡಿಮೆ ತೊಗೊಂಡು ಬಂದೀನಿ. ಕಡಿಮೆ ಅಂದ್ರೆ ಒಂದು ತಿಂಗಳಿಗೆ ಆಗೋಷ್ಟು ಅಂತೂ ತೊಗೊಂಡು ಬಂದೀನಿ. ನೋಡಬೇಕು ಅಂತೇಳಿ. ಯಾಕಂದ್ರೆ ಸುಮ್ಮನೆ ತೊಗೊಂಡು ಬಂದು ಇಡೋಕೆತ್ಲು ಯಾವಾಗ ಬೇಕು ಅವಾಗ ತಂದು ನೋಡೋಣ ಅದು ಹೆಂಗೆ ಅನ್ನಿಸ್ತೈತಿ ಎಕ್ಸ್ಪೀರಿಯನ್ಸ್ ಅಂತೇಳಿ ಈ ಸಲ ಸ್ವಲ್ಪ ತೊಗೊಂಡು ಬಂದೀವಿ. ಯಾಕಂದ್ರೆ ನಾವು ಯಾವಾಗ್ಲೂ ಇಲ್ಲಿವರೆಗೂ ಯಾವುದು ಕಡಿಮೆ ಬೀಳಲ್ಲ. 1 ಮಂತಿಗೆ ಆಗೋಷ್ಟಕ್ಕಿಂತಲೂ ಹೆಚ್ಚು ಇರ್ತೈತಿ. 1.5-2 ತಿಂಗಳು ಆಗೋಷ್ಟು ಇರ್ತೈತಿ. ಇಷ್ಟಿಷ್ಟಕ್ಕೆ ಹೋಗಿ ಕಿರಾಣಿ ಶಾಪ್ ಮುಂದೆ ಯಾವತ್ತೂ ನಿಂತಿಲ್ಲ ನಾವು. ಹಾಲು ಮೊಸರು ಒಂದು ತರ್ತೀವಿ ಬಿಟ್ರೆ ಇದೆಲ್ಲ ಒಂದೇ ಸಲ ಗ್ರಾಸರಿ ತೊಗೊಂಡು ಬಂದು ಇಟ್ಕೊಂಡ್ಬಿಡ್ತೀವಿ. ಇಬ್ಬರೇ ಇದ್ದರೂ ಬೇಕಾಗುತ್ತೆ, 4 ಜನ ಇದ್ದರೂ ಬೇಕಾಗುತ್ತಲ್ಲ. ಸೊ ಹಂಗಾಗಿ ನಾನು ಯಾವಾಗಲೂ ಮಾಡೋದು ಹಿಂಗೆ, ಒಂದೊಂದು ತರೋಕ್ಕಿಂತಲೂ ಒಂದೇ ಸಲ ಎಲ್ಲನೂ ತಂದಿಟ್ಬಿಡ್ತೇನೆ. ಬಟ್ ಈ ಸಲ ನಾನು ಕ್ವಾಂಟಿಟಿ ಎಲ್ಲನೂ ಕಡಿಮೆ ತೊಗೊಂಡು ಬಂದೀನಿ. ಯಾಕಂದ್ರೆ ತಂದು ಡಬ್ಬಿ ಒಳಗೆ ಇಡೋಕಿತ್ಲು ಮಂತ್ಲಿ ತೊಗೊಂಡು ಬಂದ್ರಾಯ್ತು ಅಂತ. ಎಕ್ಸ್ಟ್ರಾ 1 ತಿಂಗಳದ ಇರೋಕಿತ್ಲು ಅದೇ 1 ಮಂತದ್ದು ನಾನು ಫ್ರೆಶ್ ಆಗಿ ತೊಗೊಂಡು ಬಂದ್ರಾಯ್ತು ಅಂತ ಪ್ಲ್ಯಾನ್ ಮಾಡಿ ಈ ಸಲ ನಾನು ಸ್ವಲ್ಪ ತೊಗೊಂಡು ಬಂದೀನಿ. ಇನ್ನೂ ಇತ್ತು, ಯಾವುದ್ಯಾವುದಿಲ್ಲ ಅದೆಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗಿ ತೊಗೊಂಡು ಬಂದ್ವಿ. ಆಮೇಲೆ ಈ ಸಲ ನಾನು ಯಾವುದೆಲ್ಲ ಸಿಗಲ್ಲ ಸೂಪರ್ ಮಾರ್ಕೆಟ್ನೊಳಗೆ ತೊಗೊತಿದ್ದೆ. ಬಟ್ ಈ ಸಲ ಕಂಪ್ಲೀಟ್ ನಾನು ಸೂಪರ್ ಮಾರ್ಕೆಟ್ ಒಳಗೆ ತೊಗೊಂಡಿನಿ. ರೀಸನ್ ಅಂತಂದ್ರೆ
ಕಿರಾಣಿ ಶಾಪ್ನಾಗ ಏನು ಸಿಗ್ತೈತಲ್ಲ ಪ್ರೈಸ್, ಅದೇ ಪ್ರೈಸ್ ನನಗೆ ಇಲ್ಲಿ ಸಿಕ್ತು. ಹಂಗಾಗಿ ಕಾಳು ಕೊಡಿ ಎಲ್ಲ ನೀಟ್ ಇರೋದೇ ಕ್ಲೀನ್ ಇರೋದೇ ಸಿಗುತ್ತೆ. ಈ ಸಲ ಇಲ್ಲೇ ತೊಗೊಂಡ್ರಾಯ್ತು ಅಂತ ಕಂಪ್ಲೀಟ್ ಇಲ್ಲೇ ತೊಗೊಂಡು ಬಂದೀನಿ. ಆಮೇಲೆ ರಾ ರೈಸ್ ನಾವು ತೊಗೊಂಡು ಬರೋದ್ರಿಂದ ಅಲ್ಲಿ 82 ರುಪೀಸ್ 85 ರುಪೀಸ್ವರೆಗೂ ನಮ್ಗೆ ರಾ ರೈಸ್ ಕೊಡ್ತಿದ್ರು. ಬಟ್ ಇಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಕ್ವಾಲಿಟಿನೂ ಅದ್ಭುತ ಐತಿ, ನಮ್ಗೆ ಪ್ರೈಸೂ ಭಾಳ ಅಂದ್ರೆ ಭಾಳ ಕಡಿಮೆ ಬಿತ್ತು. 72 ರುಪೀಸ್ ಬೀಳ್ತೈತಿ. ಸೊ ಹಂಗಾಗಿ ಈ ಸಲ ನಾವು ಸೂಪರ್ ಮಾರ್ಕೆಟ್ ಒಳಗೆ ತೊಗೊಂಬಂದ್ವಿ. ಹಸ್ಬೆಂಡ್ ಎಲ್ಲ ಲಿಸ್ಟ್ ನೋಡಕತ್ತಿದ್ರು. ಕೆಲವೊಂದು ಸಲ ಹೆಂಗಂದ್ರೆ ಕೆಲವೊಂದು ಮರ್ತು ಬಿಟ್ಟಿರ್ತೀವಿ, ಕೆಲವೊಂದು ಲಿಸ್ಟ್ ಒಳಗೆ ಇದ್ದಿದ್ದು ಅಲ್ಲಿ ಇರೋಲ್ಲ. ಹಂಗಾಗಿ ಒಂದು ಸಲ ಚೆಕ್ ಮಾಡ್ಕೊಂಬಿಟ್ರೈತೆ ಅಂತ ಹಸ್ಬೆಂಡ್ ಲಿಸ್ಟ್ ನೋಡತ್ತಿದ್ರು, ನಾನು ಚೆಕ್ ಮಾಡಿ ಇಡತ್ತಿದ್ದೆ. ಅದೆಲ್ಲ ಆದಮೇಲೆ ಆವಾಗಿನ ಕೆಲಸ ಅವಾಗೇ ಮಾಡ್ಕೋದು ನನ್ನ ಸಿದ್ಧಾಂತ. ಏನೆಲ್ಲ ತೊಗೊಂಡು ಬಂದಿದ್ದೆ ಅವೆಲ್ಲ ಡಬ್ಬಿಗಳನ್ನು ತೊಳೆದಿಟ್ಬಿಟ್ಟಿರ್ತೀನಿ ನಾನು, ಯಾವುದೆಲ್ಲ ಖಾಲಿ ಆಗಿರ್ತೈತೆ ಅದು. ಸೊ ಅದರಲ್ಲಿ ಶೇಂಗಾ ಏನೆಲ್ಲ ಖಾಲಿ ಆಗಿದ್ವಲ್ಲ ಆ ಡಬ್ಬಿಗಳಿಗೆ ಹಾಕಿ ಇಟ್ಬಿಡ್ತೀನಿ. ಸೊ ಇನ್ನೂ ಇದೆ ಅಂತಂದ್ರೆ ನಾನು ಏನು ಮಾಡ್ತೀನಿ, ಒಂದು ಡಬ್ಬಿನಲ್ಲಿ ಹಾಕಿಟ್ಟಿರ್ತೀನಿ. ಯಾವುದೆಲ್ಲ ಖಾಲಿ ಆಗಿರುತ್ತೆ ಅದಕ್ಕೆ ನಾನು ಮತ್ತು ಹಾಕಿದ್ರಾಯ್ತು ಅಂಥೇಳಿ ಎಕ್ಸ್ಟ್ರಾ ಇದ್ದಿದ್ದೆಲ್ಲ ಈ ರೀತಿ ಬಾಕ್ಸ್ಗಳಲ್ಲಿ ಮತ್ತು ಸ್ಟೀಲ್ ಡಬ್ಬಿಗಳಲ್ಲಿ ಹಾಕಿ ಇಟ್ಟಿರ್ತೀನಿ ಈ ರೀತಿ. ಇದು ಆ್ಯಕ್ಚುಲಿ ಮಧ್ಯಾಹ್ನದ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡಲೇ ಇಲ್ಲ ನಾನು, ಹಾಗಾಗಿ ಈಗ ಶೇರ್ ಮಾಡತ್ತೀನಿ. ಮಧ್ಯಾಹ್ನ ರೊಟ್ಟಿ ಮತ್ತು ಕಾಳಿನ ಸಲಾಡ್ ಮಾಡಿದ್ದೆ. ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಮತ್ತು ಶೇಂಗಾ, ಕಡಲೆ, ಹೆಸ್ರು ಕಾಳು ಇಷ್ಟು ಹಾಕಿ, ಆಮೇಲೆ ಕ್ಯಾಬೇಜ್ ಪಲ್ಯ, ಶೇಂಗಾ ಚಟ್ನಿ, ಮೊಸರು ಇಷ್ಟು ಮಧ್ಯಾಹ್ನದ ಊಟ ಇತ್ತು. ಅವರು ಮನೆಯಾಗಿದ್ದಾಗನೇ ಈ ರೀತಿ ನಾವು ಊಟ ಇಷ್ಟ ಸಿಗುತ್ತೆ ನನಗೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವರು ಬೇರೆ ಕಡೆ ಟ್ರೈನಿಂಗ್ ಹೋದಾಗ ಅಥವಾ ಮುಂಚೆ ಅಂತೂ ಮಧ್ಯಾಹ್ನ ಬರ್ತಿದ್ದಿಲ್ಲ ಅವರು. ಸೊ ನಾನು ಇದ್ರ ಮೇಲೆ ಅಡ್ಜಸ್ಟ್ ಆಗಿಬಿಡ್ತಿದ್ದೆ. ಬಟ್ ಅವ್ರಿಗೆ ಡೈಲಿ ಊಟಕ್ಕೆ ಬರ್ತಾರೆ, ಖುಷಿ ಆಗ್ತೈತಿ. ಹೆಲ್ದಿ ಫುಡ್ ಅಲ್ಲ, ಇಬ್ಬರು ಹೆಲ್ದಿ ಫುಡ್ ಊಟ ಮಾಡ್ಬೋದು ಅಂತೇಳಿ. ಆಮೇಲೆ ಭಾಳ ಜನ ನನಗೆ ನಿಮ್ಮ ಇನ್ಸ್ಟಾಗ್ರಾಮ್ ID ಹೇಳ್ರಿ ಅಂತ ಕೇಳತ್ತಿದ್ರಿ. ಹಂಗಾಗಿ ಈ ಸಲ ನಾನು ನನ್ನ ರೀಲ್ಸ ಇಲ್ಲಿ ಶೇರ್ ಮಾಡತ್ತೀನಿ. ID ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ನಿಮ್ಗೆ ಆರಾಮಾಗಿ ನನ್ನ ಇನ್ಸ್ಟಾಗ್ರಾಮ್ ID ಸಿಗ್ತೈತೆ, ಅಲ್ಲಿನೂ ಫಾಲೋ ಮಾಡಿರಿ. ರೀಲ್ಸ್ ಎಲ್ಲ ಮಾಡಿ ಹಾಕ್ತಿರ್ತೀನಿ. ಆಮೇಲೆ ಇದು ಕುಕ್ಕಿಂಗ್ ವಿಡಿಯೋಸು ಆವಾಗವಾಗ ಹಾಕ್ತಿರ್ತೀನಿ ನಾನು, ಶಾರ್ಟ್ ವಿಡಿಯೋಸ್ ಮಾಡಿ. ಇದು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್. ಸೊ ಯಾರೆಲ್ಲ ನೋಡಿರಿ ನನ್ನ ಇನ್ಸ್ಟಾಗ್ರಾಮ್, ಯಾರೆಲ್ಲ ಫಾಲೋ ಮಾಡತ್ತೀರಿ ಅಂತ ಅವರು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇಲ್ಲಿ ಯೂಟ್ಯೂಬ್ನಲ್ಲಿರೋರೆಲ್ಲ ಸ್ವಲ್ಪ ಜನ ಅಲ್ಲಿನೂ ನನಗೆ ಸಪೋರ್ಟ್ ಮಾಡ್ತೀರಿ, ಅಲ್ಲಿನೂ ಫಾಲೋ ಮಾಡತ್ತೀರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ನನಗೆ ಎಷ್ಟು ಒಂಥರ ಏನಂದ್ರೆ ಡೈಲಿ ಮಾಡಲ್ಲ ನಾನು, ಯಾವಾಗೂ ಒಂದೊಂದು ಸಲ ರೆಡಿಯಾಗಿರ್ತೀನಿ, ಎಲ್ಲೋ ಹೋಗಿ ಬಂದಿರ್ತೀನಲ್ಲ ಆ ಟೈಮಿಗೆ ಮಾತ್ರ ನಾನು ರೀಲ್ಸ್ ಮಾಡಿರ್ತೀನಿ. ಫುಲ್ ಟೈಮ್ ಅದಕ್ಕೆ ನಾನು ಮೀಸಲಿಡಲ್ಲ. ನನ್ನ ಇಂಟ್ರೆಸ್ಟ್ ಬಂದು ಅಷ್ಟೇ ನಾನು ಆ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಸೊ ಯಾವಾಗೆಲ್ಲ ಮಾಡ್ಬೇಕನ್ಸುತ್ತೆ ರೀಲ್ಸ್ ಅವಾಗೆಲ್ಲ ಒಂದೊಂದು ಅಪ್ಲೋಡ್ ಮಾಡಿರ್ತೀನಿ. ಡೆಡಿಕೇಟೆಡಾಗಿ ಅದಕ್ಕೆ ಅಂತ ನಾನು ಯಾವತ್ತೂ ಟೈಮ್ ಕೊಡಲ್ಲ. ಇನ್ನು ಯೂಟ್ಯೂಬ್ ಅಂತ ಬಂದ್ರೆ ನಾನು ಯೂಟ್ಯೂಬ್ ಎನಿ ಟೈಮ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ರೆಡಿ ಇರ್ತೀನಿ. ಬಟ್ ರೀಲ್ಸ್ ಅಂದ್ರೆ ನನಗೆ ಸ್ವಲ್ಪ ಅಲರ್ಜಿ, ಅಪರೂಪಕ್ಕೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ನನಗೆ ಡೈಲಿ ರೆಡಿಯಾಗಿ ರೀಲ್ಸ್ ಮಾಡಿ ಹಾಕೋದು ಅದು ಇಷ್ಟ ಆಗೋದಿಲ್ಲ. ಸೊ ನ್ಯಾಚುರಲ್ಲಾಗಿ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗ್ತೈತಿ. ಸೊ ಹೆಂಗೆ ಅನ್ನಿಸ್ತು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಪಟಾಪಟ್ ಅಂತ ನೀವು ಅಲ್ಲಿ ಫಾಲೋ ಮಾಡಿರಿ. ಜಸ್ಟ್ ರೀಸೆಂಟ್ ವಿಡಿಯೋಸ್ ಹಾಕಿನಿ, ಮುಂಚೆದ್ವೆಲ್ಲ ನೀವು ಚೆಕ್ ಮಾಡ್ಬೋದು. ಸೊ ಯಾವ ರೀತಿ ಇರ್ತಾವೆ ರೀಲ್ಸ್ ಅಂತೇಳಿ. ಆಮೇಲೆ ಇವತ್ತಿನ ವ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡಾಕ್ತೀನಿ. ಇದೊಂದು ಪುಟ್ಟ ಈವ್ನಿಂಗ್ ವ್ಲಾಗ್ ಆಗಿತ್ತು. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸೊ ಸಿಗೋಣ ಅಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು. ಕಾಪಿರೈಟ್ ಕ್ಲೈಮ್ ಬರ್ತೈತೆ ಅಂತ ನಾನು ಎಲ್ಲ ಸಾಂಗ್ಸು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡಾತೀನಿ, ಸಾರಿ.